ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026ರ T20 ವಿಶ್ವಕಪ್ ನಲ್ಲಿ ನಮ್ಮ ಭಾರತ ತಂಡ ವೆಸ್ಟ್ ಇಂಡೀಸ್ ನ ವಿರುದ್ಧ ಸೂಪರ್ 8ರ ಮೂರನೇ ಪಂದ್ಯದಲ್ಲಿ ಗೆದ್ದ ಕೂಡಲೇ ಆಯಿತು ಪಾಯಿಂಟ್ ಪಟ್ಟಿಯಲ್ಲಿ ದೊಡ್ಡ ಬದಲಾವಣೆ. ಸೆಮಿಫೈನಲ್ ಗೆ ಎಂಟ್ರಿ ಕೊಟ್ಟ ಭಾರತ. ಇನ್ನು ಸೆಮಿಫೈನಲ್ ಪಂದ್ಯಗಳು ಯಾವಾಗ ನಡೀತಾ ಇವೆ ಮತ್ತು ಎಲ್ಲಿ ನಡೀತಾ ಇದೆ ಎಲ್ಲದನ್ನ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ನಿಮ್ಗೆಲ್ಲ ಗೊತ್ತಾಗಿದೆ, ನಮ್ಮ ಭಾರತ ತಂಡ ಬಂದ್ಬಿಟ್ಟು ವೆಸ್ಟ್ ಇಂಡೀಸ್ ನ ವಿರುದ್ಧ ಗೆಲ್ಲುವ ಮೂಲಕ ಇದೀಗ ಸೆಮಿಫೈನಲ್ ಗಾದ್ರೆ ಎಂಟ್ರಿ ಕೊಟ್ಟಿದೆ ಅಂತ ಹೇಳ್ಬಹುದು. ಇನ್ನು ಗ್ರೂಪ್ ಸ್ಟೇಜ್ ಬಗ್ಗೆ ಆದ್ರೆ ಮಾತಾಡೋಣ ಬನ್ನಿ. ಗ್ರೂಪ್ ಸ್ಟೇಜ್ ಅಲ್ಲಿ ಬಂದ್ಬಿಟ್ಟು ಮೊದಲನೇ ಗ್ರೂಪ್ ಅಲ್ಲಿ ಬಂದ್ಬಿಟ್ಟು ಸೌತ್ ಆಫ್ರಿಕಾ, ಭಾರತ, ವೆಸ್ಟ್ ಇಂಡೀಸ್ ಮತ್ತು ಜಿಂಬಾಬ್ವೆ ತಂಡ ಆದ್ರೆ ಇದ್ವು. ಇನ್ನು ಎರಡನೇ ಗ್ರೂಪ್ ನಲ್ಲಿ ಬಂದ್ಬಿಟ್ಟು ಇಂಗ್ಲೆಂಡ್, ನ್ಯೂಜಿಲೆಂಡ್, ಪಾಕಿಸ್ತಾನ, ಶ್ರೀಲಂಕಾ ತಂಡಗಳಾದ್ರೆ ಇದ್ವು. ಇದೀಗ ಬಂದ್ಬಿಟ್ಟು ಗ್ರೂಪ್ 1ರಿಂದ ಸೌತ್ ಆಫ್ರಿಕಾ ಮತ್ತು ಭಾರತ ತಂಡ ಆದ್ರೆ ಸೆಮಿಫೈನಲ್ ಗೆ ಕ್ವಾಲಿಫೈ ಆಗಿವೆ. ಇನ್ನು ಗ್ರೂಪ್ 2ರಲ್ಲಿ ಇಂಗ್ಲೆಂಡ್ ಮತ್ತು ನ್ಯೂಜಿಲೆಂಡ್ ತಂಡಗಳು ಸೆಮಿಫೈನಲ್ ಗೆ ಕ್ವಾಲಿಫೈ ಆಗಿವೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ಪಂದ್ಯಗಳು ಎಲ್ಲಿ ನಡೀತಾ ಇವೆ ಮತ್ತು ಯಾವಾಗ ಮತ್ತು ಎಷ್ಟನೇ ತಾರೀಕು ಅಂತ ನೋಡೋದಾಯ್ತು ಅಂತಂದ್ರೆ, ಮೊದಲನೇ ಪಂದ್ಯ ಬಂದ್ಬಿಟ್ಟು ಅಂದ್ರೆ ಸೆಮಿಫೈನಲ್ ಅಂದ್ರೆ ಈ ಬಾರಿಯ 2026ರ ವಿಶ್ವಕಪ್ ನ ಸೆಮಿಫೈನಲ್ ನ ಮೊದಲನೇ ಪಂದ್ಯ ಮಾರ್ಚ್ 4ರಂದಾದ್ರೆ ನಡೀತಾ ಇದೆ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯ ಬಂದ್ಬಿಟ್ಟು ಈಡನ್ ಗಾರ್ಡನ್ಸ್ ನಲ್ಲಿ ಆದ್ರೆ ನಡೀತಾ ಇದೆ ಕೋಲ್ಕತ್ತಾದಲ್ಲಿ ಮಾರ್ಚ್ 4ನೇ ತಾರೀಕು 7 ಗಂಟೆಗೆ. ಹೌದು ಸ್ನೇಹಿತರೆ, ಹಾಗಾದ್ರೆ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಸೆಮಿಫೈನಲ್ ಪಂದ್ಯ ಯಾರ ವಿರುದ್ಧ ಆಡ್ತಾ ಇದೆ ಅಂತಂದ್ರೆ, ಅದು ಯಾರ ವಿರುದ್ಧ ಅಂತಂದ್ರೆ ಇಂಗ್ಲೆಂಡ್ ವಿರುದ್ಧ ಆದ್ರೆ ಆಡ್ತಾ ಇದೆ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯ ಎಲ್ಲಿ ನಡೀತಾ ಇದೆ, ಎಷ್ಟು ಗಂಟೆಗೆ, ಅದನ್ನ ನೋಡೋದಾಯ್ತು ಅಂತಂದ್ರೆ, ಇನ್ನು ಈ ಪಂದ್ಯ ಬಂದ್ಬಿಟ್ಟು ವಾಂಖೇಡೆ ಸ್ಟೇಡಿಯಂ ಅಂದ್ರೆ ಮುಂಬೈನಲ್ಲಿ ಆದ್ರೆ ನಡೀತಾ ಇದೆ. ಇನ್ನು ಈ ಪಂದ್ಯ ಬಂದ್ಬಿಟ್ಟು ಮಾರ್ಚ್ 5ನೇ ತಾರೀಕು 7 ಗಂಟೆಗೆ ಆದ್ರೆ ನಡೀತಾ ಇದೆ ಅಂತಾನೆ ಹೇಳ್ಬಹುದು. ಇನ್ನು ಈ ಪಂದ್ಯ ನಮ್ಮ ಟೀಮ್ ಇಂಡಿಯಾಗೆ ಬಿಗ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಯಾಕಂತಂದ್ರೆ ಈ ಪಂದ್ಯದಲ್ಲಿ ಅಕಸ್ಮಾತ್ ಗೆದ್ದರೆ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ನೇರವಾಗಿ ಫೈನಲ್ ಗಾದ್ರೆ ಎಂಟ್ರಿ ಕೊಡುತ್ತೆ. ಇನ್ನು ನಿಮ್ಮ ಪ್ರಕಾರ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಈ ಪಂದ್ಯದಲ್ಲಿ ಗೆದ್ದು ಫೈನಲ್ ಗೆ ಹೋಗುತ್ತಲ್ವಂತ ಎಸ್ ಅಂತ ಅಥವಾ ನೋ ಅಂತ ಕಮೆಂಟ್ ಮಾಡಿ. ಇನ್ನು ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಗೆಲ್ಲುತ್ತೆ ಅಂತ ಅಂದುಕೊಂಡಿದ್ದೇನೆ. ಯಾಕಂತಂದ್ರೆ ನಮ್ಮ ಭಾರತ ತಂಡ ಇರುವ ಈ ಭರ್ಜರಿ ಫ್ಲೋ ನಲ್ಲಿ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಇಂಗ್ಲೆಂಡ್ ತಂಡವನ್ನು ಧೂಳಿಪಟ ಮಾಡೋದು ಪಕ್ಕ ಅಂತಾನೆ ಹೇಳ್ಬಹುದು. ಇನ್ನು ಪಾಯಿಂಟ್ ಪಟ್ಟಿಯಲ್ಲಿ ನೋಡೋದಾಯ್ತು ಅಂತಂದ್ರೆ, ಪಾಯಿಂಟ್ ಪಟ್ಟಿಯಲ್ಲಿ ಏನು ನೋಡೋದಿದೆ, ಆಲ್ರೆಡಿ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಇದೀಗ ಸೆಮಿಫೈನಲ್ ಗಾದ್ರೆ ಎಂಟ್ರಿ ಕೊಟ್ಟಿದೆ. ಇನ್ನೇನಿದ್ರು ಸೆಮಿಫೈನಲ್ ಹಂತದಲ್ಲಿ ಗೆಲ್ಲೋದಷ್ಟೇ ಅಂತಾನೆ ಹೇಳ್ಬಹುದು. ಇನ್ನು ಪಾಯಿಂಟ್ ಪಟ್ಟಿಯಲ್ಲಿ ನಮ್ಮ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡ ಗ್ರೂಪ್ 1ರಿಂದ ಆದ್ರೆ ಸೆಮಿಫೈನಲ್ ಗೆ ಎಂಟ್ರಿ ಕೊಟ್ಟಿವೆ. ಗ್ರೂಪ್ 1ರಲ್ಲಿ ಮೊದಲನೇ ಸ್ಥಾನದಲ್ಲಿ ಸೌತ್ ಆಫ್ರಿಕಾ ಇದ್ರೆ, ಎರಡನೇ ಸ್ಥಾನದಲ್ಲಿ ನಮ್ಮ ಭಾರತ ತಂಡ ಆದ್ರೆ ಇದೆ. ಗ್ರೂಪ್ 2ರಲ್ಲಿ ಬಂದ್ಬಿಟ್ಟು ಮೊದಲನೇ ಸ್ಥಾನದಲ್ಲಿ ಇಂಗ್ಲೆಂಡ್ ಇದ್ರೆ, ಎರಡನೇ ಸ್ಥಾನದಲ್ಲಿ ನ್ಯೂಜಿಲೆಂಡ್ ತಂಡ ಆದ್ರೆ ಇದೆ. ಇಲ್ಲಿ ಒಂದೇನಪ್ಪಾ ಅಂತಂದ್ರೆ, ಗ್ರೂಪ್ 1ರಲ್ಲಿ ಮೊದಲನೇ ಸ್ಥಾನ ಮತ್ತು ಗ್ರೂಪ್ 2ರಲ್ಲಿ ಎರಡನೇ ಸ್ಥಾನ ಇದ್ದಂತ ತಂಡಗಳು ಸೆಮಿಫೈನಲ್ 1ರ ಮ್ಯಾಚ್ ಆದ್ರೆ ಆಡ್ಬೇಕು. ಇನ್ನು ಗ್ರೂಪ್ 1ರಲ್ಲಿ ಎರಡನೇ ಸ್ಥಾನ ಮತ್ತು ಗ್ರೂಪ್ 2ರಲ್ಲಿ 1ನೇ ಸ್ಥಾನ ಇದ್ದಂತ ತಂಡಗಳು ಬಂದ್ಬಿಟ್ಟು ಎರಡನೇ ಪಂದ್ಯ ಆದ್ರೆ ಆಡುತ್ತೆ ಅಂತ ಹೇಳ್ಬೋದು ಈ ಬಾರಿಯ ವಿಶ್ವಕಪ್ ಪಂದ್ಯ. ಇನ್ನು ನನ್ನ ಪ್ರಕಾರ ನೋಡೋದಾಯ್ತು ಅಂತಂದ್ರೆ, ಈ ಬಾರಿಯ ವಿಶ್ವಕಪ್ ನಲ್ಲಿ ಮತ್ತೆ ಸೌತ್ ಆಫ್ರಿಕಾ ಮತ್ತು ಭಾರತ ತಂಡ ಫೈನಲ್ ಪಂದ್ಯ ಆಡುವುದರಲ್ಲಿ ಅನುಮಾನನೇ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎರಡೂ ತಂಡಗಳು ಕೂಡ ತುಂಬಾನೇ ಬಲಿಷ್ಠವಾಗಿವೆ. ಆ ಕಾರಣದಿಂದಾಗಿ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡವನ್ನು ಫೈನಲ್ ಅಲ್ಲಿ ಆದ್ರೆ ಎದುರು ನೋಡಬಹುದು. ಇನ್ನು ಇನ್ನೊಂದು ಕಡೆ ನಮ್ಮ ಭಾರತ ತಂಡವನ್ನು ಸೌತ್ ಆಫ್ರಿಕಾ ತಂಡ ಸೂಪರ್ 8ರ ಮೊದಲನೇ ಪಂದ್ಯದಲ್ಲಿ ಸೋಲಿಸಾದ್ರೆ ಹೋಗಿದೆ ಅಂತ ಹೇಳ್ಬೋದು ಸೆಮಿಫೈನಲ್ ಗೆ. ಆ ಕಾರಣದಿಂದಾಗಿ ನಾವು ಫೈನಲ್ ಅಲ್ಲಿ ರಿವರ್ಸ್ ಆದ್ರೆ ತಗೊಳಕ್ಕೆ ಇಲ್ಲಿ ಅವಕಾಶ ಆದ್ರೆ ಇದೆ. ನಿಮ್ಮ ಪ್ರಕಾರ ಬಂದ್ಬಿಟ್ಟು ನಮ್ಮ ಭಾರತ ತಂಡ ಈ ಬಾರಿಯ ವಿಶ್ವಕಪ್ ನಲ್ಲಿ ಟ್ರೋಫಿ ಗೆಲ್ಲುತ್ತಾ ಇಲ್ವಂತ ಕಮೆಂಟ್ ಮಾಡಿ. ಟ್ರೋಫಿ ಗೆಲ್ಲುತ್ತೆ ಅಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಸೋಲುತ್ತೆ ಅಂತಂದ್ರೆ ನೋ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಹಾಗೆ ನಮ್ಮ ಟೀಮ್ ಇಂಡಿಯಾದ ಬಗ್ಗೆ, ಸಂಜು ಬಗ್ಗೆ ಒಂದೆರಡು ಕಮೆಂಟ್ ಹಾಕೋದನ್ನ ಕೂಡ ಮರಿಬೇಡಿ.